ಹಾಯ್ ಫ್ರೆಂಡ್ಸ್, ಎಲ್ಲರೂ ಗುಡ್ ಮಾರ್ನಿಂಗ್ ರೀ. ಬರ್ರಿ ಕುರಾನ್ ಓದಿ ನಮ್ಮ ರೂಟೀನ ಸ್ಟಾರ್ಟ್ ಮಾಡೋಣ ರೀ. ಇದು ಚಹಾ ಕಿಟ್ಟೀನಿ ಇಲ್ಲಿ. ಅಮ್ಮ ಎದ್ರೀಗ ಅವ್ರಿಗೂ ನೀರು ಹಾಕಿ ಬಂದಿರಿ. ಇಲ್ಲಿ ವಾಶ್ರೂಮ್ಗೆ ಹೋದ್ರವರು ಇವೆಲ್ಲ ಹಾಸಿಗೆಲ್ಲ ತೆಗೇನ್ರಿ. ಹಾಸಿಗೆ ತೆಗೆದು ಕಸ ಹೊಡೆದು ಮತ್ತೊಂದು ಚಾಪಿ ಹಾಕಿದ್ರೆ ಇಲ್ಲಿ ಕುಂದಿರ್ತಾರೆ ಅವ್ರು. ಮಚ್ಚರ್ದಾನಿ ಕಟ್ಟಲಿಲ್ಲ ಅಂತ ಹೇಳಿದ್ರೆ ನಮ್ಮ ಮನೆಯೊಳಗೆ ನಿದ್ದಿನ ಹತ್ತಂಗಿಲ್ಲ ರೀ. ಮಚ್ಚರ್ದಾನಿ ಇರಲಿಲ್ಲ ಅಂತ ಹೇಳಿದ್ರೆ ಆರಿಫ ಹೊಲ್ದಾಡ್ರಿ ಇವನ್ನೆಲ್ಲರಿಗೂ ಒಂದೊಂದು ಮಚ್ಚರ್ದಾನಿ ರೀ. ಮಚ್ಚರ ಅಂದ್ರೆ ಮಚ್ಚರಿ ಮನೆ ಒಳಗೆ ರೀ. ಈಗೆಲ್ಲರದು ಚಹಾ ಕುಡಿಯೋದು ಮುಗೀತ್ರಿ. ಅದು ಸೀರೆ ಕಲೆಯೋ ಹೋಗಿ ಬರ್ಬೇಕು ರೀ. ಮತ್ತು ಇನ್ನೊಂದು ಏನೋ ತೊಗೋಬೇಕಂತ ಕಳಕತ್ತೀನಿ ರೀ. ಅಮ್ಮ ಏನಂತಾರೋ ಅವ್ರಿಗೆ ಕೇಳಿಬಿಟ್ಟು ಆಮೇಲೆ ನಿಮ್ಮದು ಹೇಳ್ತೀನಿ ರೀ. ಹೋಗೋದೈತೆ ಹುಬ್ಳಿಗೆ ಅಂದ್ರೆ ಅವರು ಹ್ಞೂ ಅಂತಾರೋ ಅಥವಾ ಅಲ್ಲಿ ನನ್ನ ಕೈ ಕಾಲು ಯಾಕತ್ತಾವ ಅಂತಾರೋ ಏನೋ ಗೊತ್ತಿಲ್ಲ ರೀ. ನೀರಿಟ್ಟು ಬಂದೀನಿ ರೀ. ಈಗ ನೀರು ಹಾಕಿ ಬರ್ತೀನಿ ಅವ್ರಿಗೆ ಜಳಗಕ್ಕೆ ರೀ. ಈಗ ಅವ್ರಿಗೆ ಚಹಾ ಅದೆಲ್ಲ ಕೊಟ್ಟೆ ಕುಡಿದ್ರಿ. ಚಹಾ ಕುಡ್ದು ಹೋಗ್ರಿ ನೀವು ಚಕ್ರ ಬರ್ತಂತೀರಿ ಬೆಳಿಗ್ಗೆ ಎದ್ದ ತಕ್ಷಣ ಅಂತಂದೆ. ನಾನು ಹ್ಞೂ ಒಂದು ಮಕ್ಕ ತೊಗೊಂಡು ಚಹಾ ಕೊಟ್ಟೆ. ಚಹಾ ಕುಡಿದು ಬಿಸ್ಕಿಟ್ ತಿಂದು ನೀರಿಟ್ಟು ಬಂದೆ. ಅದು ಕಾದಾವ ಎಲ್ಲ ಗೊತ್ತಿಲ್ಲ ರೀ. ಸ್ವಲ್ಪ ಪುರಿ ಹಚ್ಚಾಕತ್ತಾರೇನು ರೀ. ಏನಿಲ್ಲ, ಒಂದು ಇದು ಬೆಳ್ಳಿ ಚೈನು ಅದು ಥರದೈತ್ರಿ. ಬೆಳ್ಳಿ ಚೈನ ಒಂದು ಸ್ವಲ್ಪ ಬೆಳ್ಳಿ ಉಂಗುರ ಅದೆಲ್ಲ ಥರದೈತಿ. ಮತ್ತು ಕಮೆಂಟ್ ಮಾಡಾಕತ್ತೀರಿ ಹುಡುಗ ಯಾರು ಅಂತ ಹೇಳಿದ್ರೆ ಸಕಿನಕ್ಕ ಹೇಳಲ್ಲ, ಮತ್ತು ನಿಮಗೆ ಬಿಟ್ಟು ನಾನು ಮಾಡಲ್ಲ ಅಂತ. ನಿಮಗೆ ಬಿಟ್ಟು ನಾನು ಖಂಡಿತವಾಗ್ಲೂ ಮಾಡೋಂಗಿಲ್ಲ ರೀ. ಮಾಡೋಕ್ಕೆ ಚಾನ್ಸೂ ಇಲ್ಲ ರೀ. ಯಾಕಂತ ಹೇಳಿದ್ರೆ ಇನ್ನೂ ಯಾವಾಗೈತೆ ಮುಂದಿನ ತಿಂಗಳು ಅಂತಂದು ಹೇಳೀನಿ ರೀ. ನಾನು ಐತ್ರಿ ಇವಾಗಲೇ ನಾನು ಸ್ಟಾರ್ಟ್ ಮಾಡೀನಿ ರೀ. ಆರಿಫನ್ ಫಂಕ್ಷನ್ ಮಾಡೋಣ ಅಂತ ಒಂದು ಒಂದೇದ್ದು ಹುಡುಗಿನ ನೋಡಕ್ಕೆ ಬರ್ತಾರೆ ರೀ. ಓಕೆ ರೀ. ಹುಡುಗಿ ಅವತ್ತಿನ ದಿನ ಪಸಂದ್ ಬಂತು ಅಂತ ಹೇಳಿದ್ರೆ ಮರುದಿನ ಅಥವಾ 2 ದಿನ ಬಿಟ್ಟು ಉಡಿ ತುಂಬಕ್ಕೆ ಬರ್ತಾರೆ ರೀ. ಉಡಿ ತುಂಬಕ್ಕೆ ರೀ ಅಂದ್ರೆ ಉಡಿ ತುಂಬೋದಂತಂದ್ರೆ ಎಂಗೇಜ್ಮೆಂಟ ಮಾಡ್ತಾರೆ ಏನೋ ಗೊತ್ತಿಲ್ಲ ರೀ. ಮತ್ತು ಅದಕ್ಕಿಂತ ಮುಂಚೆಕಾದ್ರೆ ನಾವು ಇದಕ್ಕೆ ಹೋಗ್ಬೇಕು ರೀ. ಅದಕ್ಕೆ ರೀ ಮನ್ತನ ನೋಡೋಕೆ ಹೋಗ್ಬೇಕು ರೀ. ಅಷ್ಟೆಲ್ಲ ಪ್ರೋಗ್ರಾಮ್ ಅದಾವೆ ರೀ. ಇವನ್ನೆಲ್ಲ ನಿಮ್ಮ ಜೋಡಿ ಶೇರ್ ಮಾಡ್ಕೊಂಡು ನೀವು ಬರ್ರಿ. ನಮ್ಮ ಆರಿಫನ್ ಕೊಡುವಂಥ ಹುಡುಗನ ಮನೆ ನೋಡೋಣ ರೀ. ಎಲ್ಲರೂ ಕೂಡ ಎಲ್ಲರಿಗೆ ಪಸಂದ್ ಬಂತಂದ್ರೆ ಮಾಡೋಣಂತ್ರಿ. ಯಾರು ಏನು ಟೆನ್ಷನ್ ತೊಗೊಳಕ್ಕೆ ಹೋಗ್ಬೇಡ್ರಿ. ನಾನು ಅದು ಡೇಟ್ ಇನ್ನೂ ಫಿಕ್ಸ್ ಮಾಡಿಲ್ಲ. ಡೇಟ್ ಮಾಡೋದೈತಿ ಅಂತಂದಾಗ ನಾನು ಹೊಡೆ ಮೇಲೆ ಹತ್ಬಿಟ್ಟೈತೆ ರೀ. ಅದೆಲ್ಲ ಮಾಡೋದು ಬಂತಲ್ಪ ಅಂತ ಅಂದಾಗ ಅದಕ್ಕೆ ಒಂದೊಂದು ಜೋಡಿಸ್ಕೋಬೇಕಲ್ರಿ. ನಾನು ಅದನ್ನೆಲ್ಲ ನಿಮ್ಮ ಜೋಡಿ ಶೇರ್ ಮಾಡ್ಕೊತ ನಾನು ಮಾಡ್ಕೊಳಕತ್ತೀನಿ. ನಿಮ್ಮ ಜೋಡಿ ಶೇರ್ ಮಾಡ್ಕೊತ ನಾನು ಮಾಡೋದೈತಲ್ರಿ. ಆ ಖುಷಿ ಮುಂದೆ ಯಾವ ಖುಷಿನೂ ಇಲ್ಲ ರೀ. ನನಗೆಲ್ಲ ಒಂಥರ ಧೈರ್ಯ ಬಂದಂಗೆ ಆಗ್ತೈತೆ ರೀ. ನಿಮ್ಮ ಜೋಡಿ ಹೇಳ್ಕೋದೆಲ್ಲ ನನಗೆ ಒಂಥರ ಏನೋ ಸ್ಫೂರ್ತಿ ಬರ್ತೈತೆ ರೀ, ಧೈರ್ಯ ಬರ್ತೈತೆ ರೀ. ನೀವೇ ನನಗೆ ಶಕ್ತಿ ಇದ್ದಂಗೆ ರೀ. ಹಾಗಾಗಿ ನಿಮ್ಮ ಜೋಡಿ ಎಲ್ಲ ನಾನು ಶೇರ್ ಮಾಡ್ಕೊತೀನಿ. ಅಂದಮೇಲೆ ಡೇಟ್ ಕೂಡ ನಾನು ಫಿಕ್ಸ್ ಮಾಡಿಲ್ಲ ರೀ. ನೀವು ಅದನ್ನು ಆಯ್ತು ಅಂದರೆ ಹೇಳ್ಕೊತೀನಿ. ಎಲ್ಲರೂ ಬರೋಂತೀನಿ ರೀ. ಹೇಳಿದಿರಿ ಅಮ್ಮಾಗ ಹಿಂಗೆ ಒಬ್ಬರು ಹೋಗೋಣ ಅಂತಂದು ಹ್ಞೂ ಅಂತಂದು ಹೇಳಿದ್ರಿ. ಇದು ಸ್ವಲ್ಪ ಗುಂಡು ಅವು ಆರಿಪ ಮೊದಲೆಲ್ಲ ತೊಗೊಂಡಿದ್ವು ಸಣ್ಣ ಸಣ್ಣ ಗುಂಡು ಇದಾಗ್ಯಾವ್ರಿಪ್ಪ ಅವು. ಬರೀ 19 ಅದಾವ್ರಿ ಅವು. ಅದಕ್ಕೆ ನೋಡೋಣ ರೀ. ಈಗ ಏನೋ ಬಂಗಾರ ಸಸ್ತ ಆಗೈತಿ ಅಂತಾರೆ. ಸ್ವಲ್ಪ ಏನರ ಸಸ್ತ ಆರು ಅಂತ ಹೇಳಿದ್ರೆ ಒಂದು 20-22 ಗುಂಡು ನೋಡಿ ತೊಗೋಬೇಕಂತಂದು ಐತ್ರಿ. ಅದಕ್ಕೆ ಹೋಗೋಣಮ್ಮ. ಹಂಗೆ ಸೀರೆನೂ ತೊಗೊಂಬರ್ನಂತ್ರಿ ಅಂತ ಹೇಳಕತ್ತೀನಿ ರೀ. ಹ್ಞೂ ಅಂತಂದು ಹೇಳಿದ್ರೆ ಹೋಗಿ ಅವ್ರಿಗೆ ಗುಂಡಿ ಎತ್ತಿಟ್ಟು ಬಂದಿರಿ. ನೀರಿಂದ ಜಾಕ ಮಾಡಕ್ಕೆ ಹೋದ್ರೆ ನಾನು ಒಂದು ಸ್ವಲ್ಪ ಏನರ ಪಟ್ಟ ನಂಗೆ ಅಡುಗೆ ಮಾಡಿಬಿಡ್ತೀನಿ ರೀ. ಆಲೂಗಡ್ಡೆ ಪಲ್ಯ ಅನ್ನ ಅದೆಲ್ಲ. ಮತ್ತು ಇಲ್ಲಿದ್ದವ್ರಿಗೆ ಊಟಕ್ಕೆ ಬೇಕಲ್ಲ ರೀ. ಒಂದು ಸ್ವಲ್ಪ ಸಿಲ್ವರ್ ಐತ್ರಿ ನನ್ನ ಕಡೆನೂ. ಅದನ್ನು ಹಾಕಿ ಒಂದು ಬೆಳ್ಳಿದು ಚೈನ್ ತೊಗೊಂಡ್ರಿ. 500 ಬಂದರೆ ಐಸ್ ಹಾಕಿ ಹಿಂಗೆ ಈಗ ಒಂದು ಸ್ವಲ್ಪ ಅನ್ನ ಇದ್ದ ಒಗ್ಗರಣೆ ಕೊಟ್ಟು ಆಲೂಗಡ್ಡೆ ಪಲ್ಯ ಅದು ಮಾಡಿ ಬಿಟ್ಬಿಡ್ತೀನಿ ಈಗ. ಅಷ್ಟು ಒಳಗಡೆ ಈ ದುಡ್ಡಿದ್ದವ್ರಾದ್ರೆ ಬರೋಬ್ಬರ ಅಂತೇಳಿ ಅಂದು ಒಂದೊಂದಿನ ಹೋಗಿ ತೊಗೊಂಬಂದ್ಬಿಡ್ತಾರೆ ರೀ. ಈಗ ನಮ್ದು ಹಂಗಲ್ಲ ಅಂದ್ರೆ ನಮ್ದು ಒಂದೊಂದು ದುಡ್ಡು ಜೋಡಿಸ್ಕೊಳ್ಳೋದ್ರಿ. ನಾನು ಅದಕ್ಕೆ ಹೋಗೋಣ ಅಂತೇಳಿ ಮತ್ತು ನಮ್ಮ ಅಮ್ಮಗೆ ಮತ್ತೆ ಲೇಟ್ ಮಾಡ್ಕೊತ ಕುಂದ್ರಬಾರ್ದು ಅವ್ರಿಗೆ. ಅದಕ್ಕೆ ಪಟ ಅಂತೇಳಿ ಅಂದು ಸ್ವಲ್ಪ ಬರೋಬ್ಬರ ಮಾಡ್ಬಿಡ್ತೀನಿ ರೀ. ಇದು ಬೆಳ್ಳುಳ್ಳಿದು ಒಗ್ಗರಣೆ ಕೊಡಕತ್ತೀನಿ. ಉಳ್ಳಾಗಡ್ಡೆ ಅದು ಏನಿಲ್ಲ ರೀ. ಸುಮ್ಮನೆ ಬೆಳ್ಳುಳ್ಳಿದು ಒಗ್ಗರಣೆ ಕೊಟ್ರಾಕಂತಂದು ಅನ್ನಕ್ಕೆ ಬೆಳ್ಳುಳ್ಳಿ ಒಗ್ಗರಣೆ ಅನ್ನ ಮಾಡತ್ತೀನಿ. ಚೆನ್ನಾಗೈತೆ ರೀ. ಬೆಳ್ಳುಳ್ಳಿ ಒಗ್ಗರಣೆ ಅನ್ನೋದು ಮಸ್ತ್ ಆಗುತ್ತೆ. ಟೈಮಲ್ಲಿ 12 ಗಂಟೆ ಆಯ್ತು. ನಮ್ಮ ವರ್ಷನ 1 ಗಂಟೆ ಮಟ್ಟ ಅಂದ್ರೆ ಬರ್ತೀನಿ ಅಂತ ಹೇಳಂದ್ರೆ ಶನಿವಾರ ಅಲ್ಲ ಇವತ್ತು. ಜಲ್ದಿ ಬರ್ತೀವಮ್ಮ ಅಂತ ಹೇಳ್ರಿ. ನಾವು ಹುಬ್ಳಿಗೆ ಹೋಗ್ಬರ್ತೀರಿ ಅಷ್ಟರೊಳಗೆ ರೀ. ಆಕೆ ಬರೋದ್ರೊಳಗೆ ಅಂತ ಹೇಳಿದ್ರೆ
ಹೇಳಿದ್ನಲ್ರಿ ಅದು ಏನೇನು ತೊಗೊಂಬರ್ತೀವಿ ಏನಿಲ್ಲ ಅಂತ ನಿಮ್ಮ ಜೋಡಿ ಶೇರ್ ಮಾಡ್ಕೊತೀನಿ ರೀ. ಮತ್ತು ಸಾರಿದು ಬಿಸ್ನೆಸ್ ಮಾಡಾದ್ದೀವಿ ನೋಡಿ ಫ್ರೆಂಡ್ಸ. ನಿಮ್ಗೆ ಯಾರಿಗಾದರೂ ಬೇಕು ಅಂತ ಹೇಳಿದ್ರೆ ತೊಗೊಳ್ರಿ, ನಮ್ಮ ಕಡೆ ಒಂದೊಂದು ವ್ಯಾಪಾರ ಮಾಡಿ ಸಾರಿದ್ರಿ ಚೆನ್ನಾಗಿ ಅದಾವೆ ರೀ, ಕ್ವಾಲಿಟಿನೂ ಚಲೋ ಅದಾವೆ ರೀ, ಮತ್ತು ಕಡಿಮೆ ರೇಟ್ನೊಳಗೂ ಕೊಡಾಕತ್ತೀವಿ ರೀ. ತೊಗೊಂಡು ನೋಡಿರಿ, ನಿಮ್ಗೆ ಗೊತ್ತಾಗತ್ತೆ ರೀ. ಹೇಗೆ ರೆಡಿ ಆದರೆ ಅಮ್ಮನ ಹೋಗನ್ರಿ ಅಮ್ಮ. ಕಟರ್ ತಗೋಬೇಕು ಒಂದಿಟ್ಟು ಕಟ್ರ್ ಬೇಕನ್ರಿ ನಿಮಗೆ? ಇವು ಯಾವ ಗದ್ಲನೇ ಇರಂಗಿಲ್ಲ ನೋಡ್ರಿ ಅಂಗಡಿಗಳ್ರಿ. ಹಾಂ ಹ್ಞೂ ಹೆಚ್ಚಿನ ರೇಟಿನ ರೀ ದುರ್ಗದ ಕಡೆ ಬಂದ್ವಿ ನೋಡ್ರಿ. ದುರ್ಗದ ಬೈಲ ಅಲ್ಲಿ ಬೆಳಗ್ಗೆನ ಗದ್ದರದು ನೋಡ್ರಿ. ಎಲ್ಲ ಹಳ್ಳಿಯರು ಬಳ್ಳಿಯರು ಬೆಳಗ್ಗೆನ ಬಂದುಬಿಡ್ತಾರೆ. ಶಾ ಬಜಾರ್ ಬಂದಿರಿ ನಾವು. ಸ್ವಲ್ಪ ಬಂಗಾರದ ಅಂಗಡಿ ಹೋಗಣ್ರಿ ನಾವೀಗ. ಏನಾರ ಖರೀದಿ ಮಾಡಣ್ರಿ. ಓಡ್ನಿ ನೋಡ್ರಿ, ಇಟ್ಟಿಟ್ಟ ಇರ್ತಾವ ಬಿಡಮ್ಮ ಓಡ್ನಿ ಅವು. ದೊಡ್ಡ ಇರಂಗಿಲ್ಲ ಓಡ್ನಿ ರೀ. ಗುಂಡ್ರಿ ಇವು ಆರಿಫಾಗ ತಗೋಬೇಕಂತ ಹೇಳಿ. ಇವು ಸ್ವಲ್ಪ ದೊಡ್ಡದವು, ಇವು ಸ್ವಲ್ಪ ಸಣ್ಣದು. ಇಲ್ಲೇ ಕಾಣ್ತಾವ್ರಿ, ಮೊಬೈಲ್ ಒಳಗೆ ಕಾಣಂಗಿಲ್ಲ. ಕಾಣಂಗಿಲ್ರಿ? ಎಷ್ಟು ಜೂಮ್ ಮಾಡ್ತೀರಿ ಅಷ್ಟು ದೊಡ್ಡ ಹೋಗ್ತಾವ್ರಿ. ಇಲ್ಲ ನೋಡ್ರಿ ಇಲ್ಲ. ಹೋವೇನು ನೋಡಾಕತ್ತೀರಿ ಮತ್ತು ಆ ಗುಂಡಿನ ಜೋಡಿ ಒಂದ ಮತ್ತು ಎರಡು ಅದಾವ್ರಿ ಇದ್ರಾಗ. ಎರಡು ಅದಾವ್ರಿ. ಹಂಗನು ಒಂದೊಂದನು ಇರ್ತಾವಮ್ಮ. ಅದಕ್ಕೆ ಇಲ್ಲ 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 ಜೋಡಿ ಮ್ಯಾಗ ಹಾಕ್ಯದ ಇರ್ತಾಗ. ಹಾಂ ಹಾಂ ಹಾಂ. ಈಗ ನೋಡ್ರಿ 10 ಕೋವೆ ಮತ್ತು 20 ಗುಂಡ್ರಿ ತೊಗೊಂಡಿ ನೋಡ್ರಿ ನಾವು. ಎಡಿ ಇದೆಲ್ಲ ತೊಗೊಂಡು ಇನ್ನೂ ತೊಗೊಳೋದಿತ್ತು ರೀ. ದುಡ್ಡು ಸಾಲ್ಬೇಕಲ್ರಿ, ದುಡ್ಡು ಕಡಿಮೆ ಬಂತ. ಅದಕ್ಕೆ ಮತ್ತೊಂದು ಸಲ ಬರ್ತೀವಿ ಅಂತಂದು ಈಗ ಎಷ್ಟು ಬಂತು ಅಷ್ಟು ತೊಗೊಂಡು ಹೋಗಾಕತ್ತೀರಿ. ನೋಡ್ರಿ ಸಣ್ಣ ಸಣ್ಣ ಮಕ್ಳು ಬಟ್ಟೆ ಎಲ್ಲ ಹೆಂಗದ. ಅಮ್ಮ ಚಹಾ ಕುಡಿತಾರಂತ್ರಿ ಇಲ್ಲಿ, ಹಂಗಾಗಿ ಇಲ್ಲಿ ಹಂಗೆ ಹೋಟೆಲಿಗೆ ಬಂದಿರಿ. ಅಲ್ಲಿ ಹುಬ್ಳಿಗೆ ಹೋಗಿದ್ಮೇಲೆ ಟೈಮಾಗ ಗೊತ್ತಾಗಂಗಿಲ್ಲ ರೀಪ್ಪ. ಹೋಗಿದ್ದ ಗೊತ್ತಾಗಂಗಿಲ್ಲ ರೀ ಟೈಮ್ ಹೆಂಗೆ ಗೊತ್ತನ್ನೋದು. ಬನ್ನಿ ನೋಡಪ್ಪ ನಾವು. ತೆಗೀರಿ, ತೆಗೆದ್ಬಿಡ್ರಿ. ಸಾಡಿ ರೀ, ಮತ್ತು ನೀವು ಕಲೆಕ್ಷನ್ ಸಾಡಿ. ಅರ್ಷಿ ಸ್ಕೂಲ್ ಜಲ್ದಿ ಬಿಡ್ತಾನೆ ಇವತ್ತು. ಹಾಂ ಹಾಂ ಚಲೋ ಆಯ್ತು ಬಿಡುವ, ಜಲ್ದಿ ಬಂದಾಳ ನಮ್ಮ ಅರ್ಷಿಯರಿ. ಇವು ಹಗರಕ್ಕವ ಇವ ಅಮ್ಮ ಬೇಯಾಕತ್ಬಿಟ್ರ ನನಗೆ. ಹೌದೇ ಹಾಕ್ಬಿಡ ಮತ್ತು ಅವನ್ನ. ಅವು ಅದಾವ, ಅವು ಸಣ್ಣದವು. ಇವು ನೋಡ್ರಿ ತಿಂತದ ಗುಂಡ್ರಿ, ದೊಡ್ಡ ದೊಡ್ಡದು ಇವು ತಿಂತವದು. ಇವನ್ನ ಅದ್ರಾಗ ಹಾಕು. ಅಲ್ವಾ ಇವನ್ನ ಅದ್ರಾಗ ಹಾಕು. ಒಂದಿನ ಹೋದಾಗ ಪೋಣಿಸ್ಕೊಂಬಂದ್ಬಿಡ್ಬೇಕಮ್ಮ ಅವನು. ಅಮ್ಮ ಹಿಂಗಡ್ಲಿ ಅಚ್ಚ ಗುಂಡಿಡಿ ನೋಡೋ ಇವನ್ನ. ಅವನೊಂದೊಂದು ಗುಂಡಿಡ. ಇದಕ್ಕೆ ಇದು ಗುಂಡ ದೊಡ್ಡ ಇವನ್ನ ಅವ್ನ ಕಡೆ ತೊಗೊಂಬಂದೀವಿ. ಇವು ನಕ್ಷತ್ರದ ಇದ್ದು ರೀ. ಈ ನಕ್ಷತ್ರನೇ ಅದ್ರಮ್ಮ ಇವು ಅರ್ಧ ಚಾಂದ್ ಚಾಂತಾರ. ಇನ್ನೂ 2 ಗುಂಡು ಬೇಕ್ರಿ ದೊಡ್ಡ ದೊಡ್ಡ. ಒಳಗೆ ಒಯ್ಟ್ ಬಿಡ. ಈ ಸಲ ಮಕ್ಕಳು ಹೊಡ್ತಾನೆ ತಿಂತೀನಿ ನಾನು. ಮತ್ತು ಇಟ್ಟದ್ರ ಪ್ರಶ್ನೆಗೆ ಇಟ್ಟಿದ ಮಾಡಿಬಿಡು. ಇನ್ನೂ ಒಂದು ಬೆಳ್ಳಿ ಚೇನ್ ಬೇಕಾಯ್ತು, ತೊಗೊಲಿಲ್ಲ ರೀ. ಈಗ ಇಷ್ಟ ಸಾಕಂತ ಬಂದಿರಿ. ಮತ್ತೆ ನ್ಯೂ ಕಲೆಕ್ಷನ್ ಸಾರಿ ಬಂದವ ನೋಡ್ರಿ, ಹಾಕ್ಸಿದ್ದೀರಿ ಮತ್ತೀಗ. ಅದೇ ರೀ ಇದು ನಾಳೆ ಬೆಳಗ್ಗೆ ಬರುತ್ತೆ ರೀ. ಅಷ್ಟರೊಳಗೆ ಅಂದ್ರೆ ಹೋಗ್ಬಿಟ್ಟಿರ್ತಾವ್ರಿ. ಇದೆಲ್ಲ ಪೂರ್ತಿಯಾಗಿ ಇದು ಸಕುಮಿನಿ ಕಿಚನ್ ಒಳಗೆ ಬರ್ತೈತೆ ರೀ ವಿಡಿಯೋ. ಮತ್ತು ಫ್ರೆಂಡ್ಸ ಇದು ಶಿಲ್ಪಾನವ್ರು ಕಮೆಂಟ್ ಮಾಡ್ಯಾರಿ.
ನೀವೊಬ್ಬರೇ ಯಾಕೆ ಮನ್ಯಾಗ ಇರ್ತೀರಿ, ಎಲ್ಲರೂ ಹೋಗ್ತಾರ, ನೀವು ಒಬ್ಬರು ನೀವು ಮನ್ಯಾಗ ಇರೋದು ನಮಗೆ ನೋಡೋಕೆ ಆಗಿಲ್ಲ, ಹೋಗ್ರಿ ನೀವು ಟೂರಿಗೆ ಅಂತಂದು ಬೇಕಿದ್ರೆ ನಾನು ದುಡ್ಡು ಪೇ ಮಾಡ್ತೀನಿ ಅಂತ ಹೇಳಿದ್ರೆ ಥ್ಯಾಂಕ್ ಯು ರೀಪ್ಪ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ರೀ. ನೀವು ನನ್ನ ಮೇಲೆ ಇಟ್ಟುವಂಥ ಪ್ರೀತಿಗೆ ನಾನು ಯಾವತ್ತೂ ಚಿರಋಣಿ ರೀ. ಕರೆ ಹೇಳ್ಬೇಕಂತ ಹೇಳಿದ್ರೆ ನಿಮ್ಮೆಲ್ಲರ ಪ್ರೀತಿ ಇದೆ ಅಲ್ರಿ ನನಗೆ, ಅಷ್ಟು ಸಾಕು ಮೇಡಮ್. ಅದೇ ಒಂದು ನನಗೆ ಶಕ್ತಿ ರೀ, ನಿಮ್ಮ ಸಪೋರ್ಟ್ ಇದೆ ಅಲ್ರಿ, ಅದೇ ಒಂದು ನನಗೆ ಧೈರ್ಯ ರೀ. ನೀವೆಲ್ಲರೂ ಕೊಡುವಂಥ ಸಪೋರ್ಟೇ ನನಗೆ ಯಶಸ್ವಿ ಕಾರಣ ರೀ, ನಾನು ಮುಂದೆ ಹೋಗೋಕ್ಕೆ ಕಾರಣ ರೀ. ಅದೇ ಒಂದು ನನಗೆ ಡೈಲಿ ಹುಮ್ಮಸ್ಸು ತರುವಂಥದ್ದು ರೀ ನಿಮ್ಮ ಕಮೆಂಟ್ ರೀ. ನೀವು ಪ್ರೀತಿಸ್ತೀರಲ್ರಿ, ಅದು ರೀ ನನಗೆ, ಅದೇ ನನಗೆ ಸಾಕು ರೀ. ಇದು ಟೂರ್ಗೆ ಹೋಗೋಕೆ ದುಡ್ಡು ಅದು ಎಲ್ಲ ಏನು ಬೇಡ ಮೇಡಮ್, ಬೇಜಾರು ಮಾಡ್ಕೋಬೇಡ್ರಿ. ಯಾಕಂತಂದ್ರೆ ಅಷ್ಟು ದುಡ್ಡು ಇದಕ್ಕೆ ಹೋಗಿ ಬರೋಷ್ಟು ನನ್ನ ಕಡೆ ಇಲ್ಲ ಅಂತ ಅನ್ನಂಗಿಲ್ಲ ರೀ, ಐತ್ರಿ. ಆದ್ರೆ ಅದನ್ನೇ ಸ್ವಲ್ಪ ಇವಾಗ ನೋಡಿ ಹೋಗಿ ಅವು ಗುಂಡು ಬೇಕಾಗಿದ್ರು, ಗುಂಡು ತೊಗೊಂಬಂದೆ ರೀ, ಅವೆಲ್ಲ ಬೇಕಾಗಿದ್ವಲ್ಲ ರೀ. ಹಾಗಾಗಿ ಅದಕ್ಕೆಲ್ಲ ಖರ್ಚು ಮಾಡಿದ್ರೆ ಅದೊಂದು ಶಾಶ್ವತವಾಗಿರೋ ಉಳಿತೈತಿ. ಮತ್ತು ಟೂರಿಗೆ ಬೇಕಂತ ಹೇಳಿದ್ರೆ ಮತ್ತೆ ಹೋಗ್ಲಿಕ್ಕೆ ಬರ್ತೈತೆ ರೀ ಟೂರಿಗೆ. ಹಾಗಾಗಿ ರೀ ಮತ್ತು ಜಯಶ್ರೀ ಅನ್ನೋರು ಕಮೆಂಟ್ ಮಾಡ್ಯಾರ, ನೀವು ದುಡಿತಿದ್ರೆ ಇವಾಗ ಅಮ್ಮನ ಕೊಡೋದಿರಿ ನೀವು, ಅದೇ ಒಂದು ನಿಮ್ಮ ಲಕ್ಕಿ ರೀ, ನಿಮ್ಗೆಲ್ಲರೂ ಪ್ರೀತಿಸ್ತಾರ ಅಂಥೇಳಿ ಥ್ಯಾಂಕ್ ಯು ರೀಪ್ಪ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ರೀ. ನೀವು ಒಳ್ಳೆ ಸಲಹೆ ಕೊಡ್ತೀರಲ್ರಿ, ನನಗೆ ಖುಷಿ ಆಯ್ತು. ಇಷ್ಟೆಲ್ಲ ಜನರು ಪ್ರೀತಿ ಐತಲ್ರಿ, ಇದರ ಮೇಲೆ ನಾನು ಯಾವತ್ತೋ ಗೆದ್ದು ಬಿಟ್ಟಿನಿ ಅಂತ ತಿಳ್ಕೊತೀನಿ. ನಾನು ಸಪೋರ್ಟ್ ಇರಲಿ, ನಿಮ್ಮದು ಸಪೋರ್ಟ್ ಇರಲಿ. ಮತ್ತು ಈ ವಿಡಿಯೋ ಏನಾದರೂ ನಾನು ಮಾಡಬೇಕು ಅಂತ ಹೇಳಿದ್ರೆ ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ ಹೇಳ್ಕೊಡ್ರಿ. ನಾನು ಮತ್ತು ನನ್ನಲ್ಲಿದ್ದು ಏನಾದರೂ ತಪ್ಪಾಗಿತ್ತು ಅಂತ ಹೇಳಿದ್ರೆ ಹೇಳ್ರಿ, ತಿದ್ದುಕೊತೀನಿ ರೀ. ಅದು ಮಾಡೋ ಭರಸದಲ್ಲಿ ಅಥವಾ ಮಾತಾಡೋ ಭರದಲ್ಲಿ ಏನಾದರೂ ನಾನು ತಪ್ಪು ನುಡಿದಿದ್ರು ಕೂಡ ನನ್ನೆಲ್ಲರೂ ಕ್ಷಮಿಸ್ರಿ. ಮತ್ತು ನೀವು ಹೇಳ್ರಿ, ಈ ಥರ ಮಾತಾಡಬೇಡ್ರಿ, ಈ ಥರ ಕೆಲಸ ಮಾಡಬೇಡಿ ಅಂತ ಹೇಳ್ರಿ. ನಾನು ನಿಜವಾಗ್ಲೂ ತಿದ್ದುಕೊತೀನಿ ರೀ. ನಾನು ನಿಮ್ಮ ಪ್ರೀತಿ ಸದಾ ಇದೇ ಥರ ಇರಲಿ ಅಂತೇಳಂದು ನಿಮ್ಮಲ್ಲಿ ಕೇಳ್ಕೊಳ್ತೀನಿ ರೀ. ಅಷ್ಟು ಸಾಕ್ರಿ ನನಗೆ, ನಾನು ಯಾವತ್ತೋ ಗೆದ್ದು ಬಿಟ್ಟೀನಿ ರೀ. ಅರ್ಶನ್ ಇಲ್ಲಿ ಚಹಾ ಮಾಡಿಲ್ರಿ, ಚಹಾ ಕುಡೇನ್ರಿ. ಏನು ಮತ್ತೆ ಜಲ್ದಿ ಬಂದುಬಿಟ್ಟೆ ನೀವು? ಹೊತ್ತು ಪರೀಕ್ಷೆ ಇದ್ವು ಇವತ್ತನ? ಸೋಮವಾರ ಅದಾವನ? ಹ್ಞೂ ಸೋಮವಾರ ದಿನ ಪರೀಕ್ಷೆ ಅದಾವಂತ್ರಿ. ನೀನು ಓದೋಕೊರ್ವ ಏನಿತ್ತ ಕೆಲಸ ನಾನು ಮಾಡ್ಕೊತೀನಿ, ಆಮೇಲೆ ಅಮ್ಮನ ಕಳಿಸ್ಬಿಟ್ಟು ನಾನು ಮಾಡ್ಕೊತೀನಿ ಅಂತ ಕೆಲಸನ ನೀನು ಓದ್ಕೊಳ್ಳೋದು ಮಾಡಿ ಬಂದು ಬಾಂಡೆ ತಿಕ್ಕಿದೆ ನೀನು ಸ್ಕೂಲಿಂದ ಬಂದು. ಅವು ಇದ್ದಷ್ಟು ಇಟ್ಬಿಡು ಒಳ್ಳೆ ಕಡೆ. ಏನರ ಸಾರು ಪಾರು ಮಾಡಿ ನಾನು ಇದು ಮಾಡ್ತೀನಂತ ಎಲ್ಲ ಕೆಲಸ ಮಾಡ್ತಾಳ್ರಿ ಶೇರಿ. ಫಸ್ಟ್ ಕೆಲಸ ಮಾಡಿ ಬಂದು ಬಾಂಡೆ ಅಂಗಡಿ ತಿಕ್ಕಿ ಊಟ ಮಾಡಿ ಕೂತ್ಕೊಂಡಿದ್ರಿ, ಕಸ ಪಸ ಹೊಡ್ಕೊಂಡ್ರಿ. ಈಗ ಅಮ್ಮ ಹೋಗ್ತಾರಲ್ರಿ ನೋಡಿ, ಟೈಮ್ 5 ಗಂಟೆ ಆಯ್ತು. ಈಗ ಚಹಾ ಮಾಡಿಕೊಡ್ಲು. ಏನು ಕೊಡ್ಬೇಕಿಲ್ಲ, ಬ್ರೆಡ್ ಬಿಸ್ಕಿಟ್ ನಮಗಿದ್ರೆ ಬ್ರೆಡ್ ಇತ್ತು ನೋಡಿ ಕೊಡು, ತಿಂತಾರ. ಈಗ ಸೀರೆ ಪ್ಯಾಕ್ ಮಾಡೋವೆಲ್ಲ ಮಾಡಿದ್ವಿ ರೀ. ಈಗ ಅಮ್ಮ ಹೋಗೋಕತ್ತಾರಲ್ರಿ, ಅವರಿಗೆ ಸ್ವಲ್ಪ ಬಾಟ್ಲಿದೆಲ್ಲ ತುಂಬಿಕೊಟ್ಟು ಮೀನೆಲ್ಲ ಇಟ್ಕೊಡಂದ್ರೆ ಆಟೋ ಬರ್ತೈತ್ರಿ. ಮಳೆ ಮಾಡಾತಮ್ಮ ಇವತ್ತು. ಹುಬ್ಳಿ ಒಳಗೆ ಮಳೆ ಬರತ್ತೈತಿ ನೋಡ್ರಿ ಫುಲ್ ಮಾಡಾಗೈತಿ. ಅಮ್ಮ ಹೋದ್ರಿ. ನಮ್ಮ ಆಶಾ ಪಪ್ಪನ ಹಚ್ಚಿದ್ರಿ, ದವಾಖಾನೆ ಹೋಗಿದ್ರಂತ್ರಿ, ಯಾರು ಇಲ್ಲಂತ್ರಿ, ಗದ್ದಲನೇ ಇಲ್ಲ ಅಂತ. ಅದಕ್ಕೆ ನಾನು ಒಂದು ಸ್ವಲ್ಪ ಹೋಗ್ಬರ್ತೀನಿ ರೀಪ್ಪ. ಯಾಕಂದ್ರೆ ನನಗಿನ್ನೂ ಆಯಾಸ ಕಡಿಮೆನ ಆಗ್ಬಂತ್ರಿ. ಅದು ಆ ಊಟ ಮಾಡಿದ ತಕ್ಷಣ ಆಯಾಸ ಆಗಾದ್ರೆ ಆಟೋದವ್ರಿಗೆ ಹೇಳಿದೆ, ಬರಲಿಲ್ಲ ನೋಡ್ರಿ. ಅವ್ರು ಯಾರು ಇಲ್ಲಂತ್ರಿ, ಅವರ ಒಬ್ರು ಹತ್ರಂತ. ನಮ್ಮ ಅಪ್ಪ ಒಬ್ಬರು ದವಾಖಾನೆ ಹೋಗ್ರಿ. ಇಲ್ಲಿ ದವಾಖಾನೆ ಬಂದಿರಿ. ನಮ್ಮ ಅಪ್ಪ ತೋರಿಸ್ಕೊಂಡು ಕುತ್ಕೊಂಡಿದ್ರೆ ಯಾರ್ಯಾರು ಇದ್ದಿದ್ದಿಲ್ಲ, ಮತ್ತು ಬಂದು ತೋರಿಸ್ಬಂದಿರಿಪ್ಪ. ಅದು ಎಲ್ಲ ಆಯಾಸ ಅದೆಲ್ಲ ಅದಕ್ಕೆ ಒಂದು 6 ತಿಂಗಳಾದ್ರೂ ನೀವು ಗುಳಿಗೆ ತೊಗೊಳಬೇಕು ಅಂತ ಹೇಳಿದ್ರೆ ಆಯ್ತು ಬಿಡ್ರಿಪ್ಪ ಅಂತೇಳಿ ಅಂದು ಬರೆದು ಕೊಟ್ಟಾರಿ. ಈಗ ಚೀಟಿ ರೀ, ಗುಳಿಗೆ ತೊಗೊತೀನಿ ರೀ. ನಮ್ಮ ಅಪ್ಪಗ ಅವು ಇವತ್ತು ತೊಗೊಂಬಂದ್ವಲ್ಲ ರೀ, ಕಡೆಗೆ 5 ಯೂನಿಟ್ ಟ್ರೆಜರಿಗೆ ಇಟ್ಟಿದ್ದೆ ಇಲ್ರಿ, ಸೀರೆ ಎಲ್ಲ ವ್ಯಾಪಾರ ಮಾಡ್ಕೊತ ಫೋಟೋ ಮಾಡ್ಕೊತ ಬಿಟ್ಟು ತಲೆ ಮಗದ ಇಟ್ಕೊಂಡು ಹಂಗೆ ಮತ್ತೆ ಇಟ್ಕೊಂಬಂದಿರಿ, ಅವರು ನೋಡ್ತಾರ ಅಂತ ಹೇಳಂದ್ರಿ. ಚಲೋ ನೋಡ್ರಿ, ಹೆಂಗದ ದೊಡ್ಡ ದೊಡ್ಡದವ್ರಿ. ಇವು ಬಂದವ್ರಿ, ಚಂದ ಇದು ನಕ್ಷತ್ರ ಬಂದವ್ರಿ, ಚಂದ ಕಂಡವ್ರಿ ಇವು. ಅದಕ್ಕೆ ನಾನು ಪತ್ತೆ ಹಾಕಿ ಕೋವೆ ತೊಗೋಬೇಕಂದಿರಿ. ಅಮ್ಮ ಬೇಕತ್ರ ಅವ್ನ್ಯಾಕೆ ಹಾಕ್ತಿ ಅಂತ ಇನ್ನೂ ಕಡಿಮೆ ಆಗ್ಬಿಡ್ತೀರಿ ನನಗೆ. ಮತ್ತು ಈಗ ಏನು ತೊಗೊಂಬಂದು ಹಾಕೊಂತಿ ಅಂತ ತಗೋ, ಈಗ ಏನಾರು ಬೇಕಲ್ಲ ಮತ್ತೆ ತೊಗೊಳೋದು ಅವಾಗ ಹಾಕೊಂತಿ ಅಂದ್ರೆ ಆಯ್ಲ್ ಬಿಡ್ರಿ ಅಂತ. ಅದಕ್ಕೆ ಸುಮ್ಮನೆ ಬಿಟ್ಟು ಬಂದೆ ನಾನು. 1,06,000 ರೀ. 1,06,000 ಮೊನ್ನೆ ಹೋದಾಗ 8 ಇತ್ತು. ಈಗ 6,000 ಆಗೈತೆ ಅಂತ ನೋಡ್ರಿ. ಕಡಿಮೆ ಆಗಬಹುದು ಆಗ್ಲ ಮತ್ತು ಏರ್ನು ಏರ್ಬೋದು ಅಂತ ಅಂತಾರೆ ಅವರು. ಬಂದಿವ್ರಿ, ಅದೇನು ತೊಗೊಂಬಂದಿಲ್ಲ. ಕೋವೆ ತೊಗೊಂಬಿಡಪ್ಪ ನೀವು, ಈಗೆಲ್ಲರೂ ಅವನ್ನ ಹಾಕೊಳಕತ್ತಾರ. ಹೌದ್ರಿ, ನಾವು ಹಂಗೆ ಹೋಗಿ ಕೇಳ್ಕೊಂಬಂದೀವಿ, ಅದ್ರೇನು ತೊಗೊಂಬಂದಿಲ್ಲ, ತೊಗೋಬೇಕು. ಹೋಗಿ ತೋರಿಸ್ಕೊಂಬಂದಿರಿ. ಅದು ಇದನ್ನ ಕಟ್ಟಿ ಹತ್ತ ಮುಂದ್ರಿಪ್ಪ, ಗುಳಿಗೆ ಔಷಧ ತೊಗೊಂಡು ಕಟ್ಟಿ ಹತ್ತ ಮುಂದೆ ಎಂಥ ಕಣ್ಣ ಹಂಗೆ ಕತ್ತಲು ಗುಡಿಸ್ದಂಗೆ ಆದ್ರಿ ನನಗೆ ರೀ. ಕತ್ತಲು ಗುಡಿಸ್ದಂಗೆ ಆಗಿ ಕೈ ಎಲ್ಲ ಕೆತ್ತಿದ್ವು ರೀಪ್ಪ ಅಂತಿರಲಿಲ್ಲ, ಎಂಥ ಚುರು ಅನ್ನಕತ್ತೀರಿ. ಆಟೋದ ಮರ ಅನ್ನಕತ್ತಾರೆ. ಏನು ಟೆನ್ಷನ್ ಮಾಡಾಕತ್ತೀರಿ ಅಪ್ಪ ನೀವು, ಏನು ಇದು ಮಾಡಾಕತ್ತೀರಿ, ಒಂದು 4 ದಿನ ನೀವು ಊರಿಗೆ ಹೋಗಿ ಬರ್ರಿ ನೀವು ಅಂತೇಳಿ ಅಂದು. ಏನು ಟೆನ್ಷನ್ ಇಲ್ಲ ಬಿಡ್ರಿಪ್ಪ, ಯಾಕೋ ಇದು ತಲೆ ತಿರೋದಂಗೆ ಆತು ಅಂತಂದು ಹೇಳಿದೆ ರೀ. ಮತ್ತು ಅಲ್ಲೆಲ್ಲ ಇದು ಹೋಟೆಲ್ನಾಗೆಲ್ಲ ನೋಡಿರಿ, ಇದು ದೋಸೆ ತಿಂದು ಚಹಾ ಕುಡಿದು ಬಂದೀವಿ ರೀ. ಮತ್ತು ರೀ ಅಷ್ಟೇ ರೀ, ಮತ್ತೇನು ತಿನ್ನಲಿಲ್ಲ, ಹೊಟ್ಟೆ ಹಸುವಾಗಿದ್ದಿಲ್ಲ ರೀ, ಅಷ್ಟೇ ರಗಡ ಆಗಿಬಿಟ್ಟಿತ್ತು.
ಬಂದಿಲ್ಲ ಒಂದಿಷ್ಟು ಚಹಾ ಮಾಡಲಿ ಚಾನೂ ಕುಡಿಲ್ಲ ಅರ್ಶಿಯನ ಅದನ್ನು ನಿಮ್ಮ ಹಬ್ಬ ಕುಡಿದ್ರೆ ನೀವು ಕೊಟ್ಟದ್ದು ಚಾನ ಅದನ್ನು ಕುಡಿಲ್ಲ ಮತ್ತು ಅರ್ಶಿಯ ವ್ಯಾಪಾರ ಮಾಡಿದ್ರ ಬಗ್ಗೆ ಎಷ್ಟು 3 ಸೀರೆ ಮಾರಿದೆ ಎರಡನಾ ಮತ್ತು 3 ಹೋದ್ ಬಂದಿಲ್ಲ ಹಾಕಿದ್ರನ್ನ ಹಾಂ ಚಲೋ ಆಗ್ತದೆ ಅಡ್ರೆಸ್ ಒಂದು ಕರೆಕ್ಟಾಗಿ ಬರ್ದು ಇಟ್ಬಿಡು ಅವರು ಮತ್ತು ಅವು ಇದನ್ನ ಥರ ಅಂತ ಕೋವೆ ಥರ ಅಂತದ್ದು ಏನು ಅವಶ್ಯಕತೆ ಇದ್ದಿದ್ದಿಲ್ಲ ರೀ ಆದ್ರೆ ಇವೆಲ್ಲ ಚುಚ್ಚಾಕತ್ ಬಿಡೋರಿ ಸೌದ್ ಬಿಟ್ಟವ್ರಿ ಭಾಳ ವರ್ಷದ್ರಿ ಇವು ಇವೆಲ್ಲ ನೋಡ್ರಿ ಯಾವಾಗ ಇದೊಂದಿಷ್ಟು ಹೋಗಿ ಮುರಿತಾವೋ ಏನೋ ಗೊತ್ತಿಲ್ಲ ಹಂಗೆ ಆಗ್ಬಿಟ್ಟವ್ರಿ ಇವು ಹಾಗಾಗಿ ನಾನು ಇವನ್ನ ಹಾಕಿ ತೊಗೋಬೇಕಂತಂದು ಹೇಳಿದೆ ನಾನು ಬೆಳಿಗ್ಗೆ ಅಮ್ಮಗೆ ಇವನ್ನ ಇದು ಮಾಡ್ಕೊಂಡ್ಬಿಡ್ತೀನಿ ಕಡೆಗೆ ತೊಗೊತೀನಿ ರೀ ಇವನ್ನ ಹಾಕಿಬಿಟ್ಟು ತೊಗೊಳೋಣಂತ್ರಿ ಅಂತಂದು ಅಮ್ಮ ಏನಂದ್ರು ಇರಲಿ ಬಿಡವ ಅವ್ನ ಯಾಕೆ ಹಾಕಕ್ಕೆ ಹೋಗಿಗಂದ್ರೆ ಅದು ದುಡ್ಡು ನನಗೋಸ್ಕರ ನಾನು ಒಂದು 200 ರೂಪಾಯಿ ಎತ್ತಿ ಇಟ್ಕೊಂಡಂಥ ದುಡ್ಡು ರೀ ಅದು ಆ ದುಡ್ಡು ನಾನು ಇವತ್ತು ತೊಗೊಳಕ್ಕೆ ಹೋಗಿದ್ದು ನನಗೆ ಅಂತ ಇರಲಿ ಅಂತೇಳಂದು ಎದಕ್ಕಾದ್ರೆ ನನಗೆ ಒಂದು ದವಾಖಾನಿನ ಆಯ್ತು ಏನೋ ಆಯ್ತು ಒಂದು ಎದಕ್ಕಾರ ಅವಶ್ಯಕತೆ ಬಂತು ಏನೋ ಬಂತಂದ್ರೆ ಅದು ನನಗೆ ಇರಲಿ ಅಂತ ಒಂದು 200 ರೂಪಾಯಿ ನಾನು ಸೇವ್ ಮಾಡಿದಂಥ ದುಡ್ಡು ರೀ ಅದು ಇವತ್ತು ಅಷ್ಟಕ್ಕೊಂದು ದುಡ್ಡು ಆಗಿತ್ತು ಅದು ಅಷ್ಟು ತೆಗೆದ್ರೆ ನನಗೆ ಇದು ಅನ್ನಿಸ್ತ್ರಿ ಏನೋ ಕಷ್ಟ ಬಂದರೂ ಕೂಡ ಅದನ್ನ ದುಡ್ಡು ಮುಟ್ಟಕ್ಕೆ ಹೋಗಿದ್ದಿಲ್ಲ ನಾನು ಹಂಗೆ ಎತ್ತಿ ಇಡ್ತಿದ್ದೆ 200 ರೂಪಾಯಿ ರೀ ನಾನು ಅದು ಇವತ್ತು ಉಪಯೋಗ ಬಂತು ತೊಗೊಂಡು ಇಟ್ಟೀನಿ ರೀ ಇನ್ನೂ ನೋಡೋದ್ರಿ ಇವತ್ತು ತೊಗೊಂಬಂದಂತೂ ನಾನು ಇದು ಮಾಡಲ್ಲ ರೀ ಅದು ಯೂಸ್ ಮಾಡಲ್ಲ ಆರಿಫಾಗ್ರಿ ಅವು ಮೊದಲೇನು ತೊಗೊಂಬಂದಿದ್ವು ಇದ್ವಲ್ರಿ ಅವನ್ನ ನೋಡ್ತೀನಿ ರೀ ಹಾಕೊಳಕ್ಕೆ ಮನಸ್ಸಾತು ಓಕೆ ಇಲ್ಲ ಅಂತಂದ್ರೆ ಇರುವಲ್ಲ ಹೋಗ್ರಿ ಅವೇನು ಕೆಡಂಗಿಲ್ಲಲ್ರಿ ಇದ್ರೂ ಬಂಗಾರ ಮನೆ ಒಳಗೆ ರೀ ಇಟ್ಬಿಡ್ತೀನಿ ಅಂತ್ರಿ ನೋಡನ್ರಿ ಹಂಗಾನ ಇದು ಹಾಕೈತೆ ನನಗೆ ಹಂಗೆ ಇದು ಮಾಡ್ತೀನಿ ಮತ್ತು ಗುಂಡೂ ಎಲ್ಲ ನೆಗ್ಗಿಬಿಟ್ಟವ್ರಿ ಇವು ಅವೇನು ಹಾಕವು ಸ್ವಲ್ಪ ಮಕ್ಕೊಂಡ್ರೆ ಸಾಕ್ರಿ ಚುಚ್ಚಾಕತ್ಬಿಡ್ತಾವೆ ಹಂಗೆ ಹಾಕತ್ತವ್ರಿ ನೋಡನ್ರಿ ಏನಾಗುತ್ತಾ ನೋಡಿದ ಮಾಡೋಣ ನಾಳೆ ಅರ್ಶಿಯ ಅಡುಗೆ ಮಾಡಾಕತ್ಲರಿ ನಂದ ಇನ್ನೂ ಕೆಲಸ ಹಂಗೈತ್ರಿ ಅರ್ಶಿಯ ಬ್ಯಾಳಿ ಹಾಕಿದೆ ದೇವ್ರ ದೀಪ ಹಚ್ಚಿದೆ ರೀ ಹಚ್ಚಿ ಚಹಾ ಬಿಸಿ ಇಟ್ಟೀನಿ ರೀ ಹಾಕಿ ಅರ್ಶಿಯ ಬೆಳಗ್ಗೆ ಹಾಕಿ ಅದು ಇದನ್ನು ಮಾಡಾಕತ್ತಾಡ್ರಿ ಸೀರೆಗೆಲ್ಲ ಅವ್ರಿಗೆ ಯಾವ ಸೀರೆ ವಿಡಿಯೋ ಮಾಡಿಬಿಡ್ಬೇಕಲ್ರಿ ಯಾವ ಸೀರೆನ ಅದನ್ನು ಮಾಡ್ಬಿಡಕ್ಕೆ ಕಸಾತ ಒಂದು ಅಡುಗೆ ಮಾಡ್ತೀನಿ ಒಂದು ಬ್ರೆಡ್ ಅದ್ರಿ ಇನ್ನೊಂದೆರಡು ಬ್ರೆಡ್ ಆಮ್ಲೆಟ್ ಮಾಡ್ಕೊಂಡು ಹೋಗ್ತೀನಿ ರೀ ಅಮ್ಮಗೆ ತಿಂದು ಚಹಾ ಕುಡಿವಲ್ರಿ ಚಹಾ ಬಿಸಿ ಆಗೋದ್ರೊಳಗೆ ಅಂದ್ರೆ ಮಾಡಿಬಿಡ್ತೀನಿ ರೀ ಹೋಗಿ ಚಹಾ ಕೊಟ್ಟು ಬಂದೆ ರೀ ಮತ್ತು ಚಪಾತಿ ನಾನು ಚಪಾತಿ ಬಿಡ್ಸಾಕತ್ತೀನಿ ಅರ್ಶಿಯ ತತ್ತಿ ಖರೀಜ ಮಾಡತ್ತಾಳ್ರಿ ಮತ್ತು ನಮ್ಮ ನಿವೇದಿತ ಮೇಡಮ್ ಅವರು ಫೋನ್ ಹಚ್ಚಿದ್ರಿ ಅವರು ವಿಡಿಯೋ ನೋಡ್ತಾರ್ರಿ ಡೈಲಿ ನೋಡಿದ ತಕ್ಷಣ ಅಯ್ಯೋ ಏನೋ ಫಂಕ್ಷನ್ ಅನ್ನಕತ್ತಾರ್ತಡೆ ಅಂತೇಳಿ ಹಚ್ಚಿದ್ರಿ ಥ್ಯಾಂಕ್ ಯು ರೂಪಾಯಿ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ನಮಗೆಲ್ಲ ವಿಚಾರಿಸ್ಕೊಳ್ತಿರಲ್ಲ ನೀವು ಮತ್ತು ನಮ್ಮ ಅವ್ವಾರು ಕೂಡ ಮತ್ತು ನಮ್ಮ ಅವ್ವಾರನ್ನೆಲ್ಲರೂ ಕೇಳ್ತಾರೆ ಇಲ್ಲಿಯರ್ನೆಲ್ಲರೂ ಕೇಳಿರಿ ಎಲ್ಲರೂ ಆರಾಮದೀವಿ ಮೇಡಮ್ಮ ನೀವು ಹೆಂಗದ್ರಿ ನೀವು ಆರಾಮದಿರಲ್ರಿ ಖುಷಿ ಆಯ್ತು ಮೇಡಮ್ಮ ನೀವು ಇವತ್ತು ಫೋನ್ ಹಚ್ಚಿದ್ದು ಯಾಕಂದ್ರೆ ಅವರು ಬಿಜಿ ಇರ್ತಾರೆ ಇದು ಹೋಟೆಲೆಲ್ಲ ನಡ್ಸಾಕತ್ತಾರೆ ಈಗ ಅಲ್ಲೆಲ್ಲ ಅವರು ದೊಡ್ಡದು ಹೋಟೆಲ್ ಕಟ್ಟ್ಯಾರ ಅದೆಲ್ಲ ಅವರು ಮೇಡಮ್ ಅವರೆಲ್ಲ ಇದು ಮಾಡತ್ತಾರ ಮತ್ತು ಕಂಪ್ನಿ ರೀ ಮತ್ತು ನಾಗಶ್ರೀ ಅವರೆಲ್ಲ ಅದು ನೋಡ್ಕೊಳಕತ್ತಾರೆ ಹೋಟೆಲಿಂದ ರೀ ಖುಷಿ ಆಯ್ತು ರೀ ಮೇಡಮ್ ನನಗೆ ಭಾಳ ಖುಷಿ ಆಯ್ತು ಇನ್ನು ಇದಕ್ಕೆ ಓಪ್ನಿಂಗ್ ಬರೋಕ್ಕಾಗಿಲ್ಲ ರೀ ಮತ್ತೊಂದು ಸಲ ಬರ್ತೀನಿ ಅಂತಂದು ಹೇಳಿದ್ದೆ ರೀ ಮೇಡಮ ಇವಾಗ ನಮ್ಮ ಮನೆಯೊಳಗೆ ಏನು ಫಂಕ್ಷನ್ ಶುರು ಆಯ್ತು ಅಂತ ಹೇಳಿದ್ರೆ ಬರ್ರಿ ಮೇಡಮ್ ಮಿಸ್ ಮಾಡ್ಕೋಬೇಡ್ರಿ ಎಲ್ಲರಿಗೂ ನಮ್ಮ ಸಬ್ಸ್ಕ್ರೈಬರ್ಗೆ ಎಲ್ಲರಿಗೂ ಇನ್ವೈಟ್ ಮಾಡ್ತೀನಿ ರೀ ನಾನು ಎಲ್ಲರೂ ಬರ್ರಿ ಆದರೆ ಡೇಟ್ ಹೇಳ್ತೀನಿ ಅಂತ ನಾನು ಇಲ್ಲಿ ನೋಡಿರಿ ಚಪಾತಿ ಲಡ್ಸಾಕತ್ತೀನಿ ನೋಡಿರಿ ಟೈಮ್ ಅಲ್ಲಿ 9:30 ಹತ್ರ ಬರ್ತಾರೆ ಈಗಮ್ಮ ಬಂದ ತಕ್ಷಣ ಅವ್ರು ಸ್ವಲ್ಪ ಹೊತ್ತು ಅಡ್ಡಾಡ್ಬಿಡ್ತಾರೆ ಈಗ ಅಲ್ಲಿ ಕುಂತಿದಾಗಿರೋದಿಲ್ಲ ಹಂಗಾಗಿ ಹಾಸ್ಬಿಟ್ಟಿರಿ ನಾನೀಗ ಈಗ ಬಂದ್ರೆ ಅಂತ ಹೇಳಿದ್ರೆ ಅವ್ರು ಸ್ವಲ್ಪ ಮೀನದ್ದು ಸಾಮಾನು ತೊಳೆದಿಟ್ಟು ಊಟ ಕೊಟ್ಬಿಟ್ರೆ ಮುಗಿದ್ರೆ ನನ್ನ ಕೆಲಸ ಯಾಕಂದ್ರೆ ನಾವು ಅಲ್ಲೇ ಆಲ್ರೆಡಿ ಊಟ ಮಾಡಿಬಿಟ್ರಿ ಅರಿಶಿ ಚಪಾತಿ ಬೇಸೋದ್ರೊಳಗೆ ಅಂದ್ರೆ ಇವತ್ತು ಅದೇ ಹೇಳಿದ್ರೆ ಡಾಕ್ಟ್ರು ನೀವು ಜಲ್ದಿನ ಊಟ ಮಾಡಿ ನಿದ್ದಿಗೆ ಹೋಗಿರಿ ನಿದ್ದೆ ಬರೋಂತ ಹೋಗಿ ಅಂತ ಅವು 6 ಗಂಟೆ 7 ಗಂಟೆಗೆ ಅಂತೇಳಿ ತೊಗೊಂಡ್ಬಿಡ್ರಿ ಜಲ್ದಿ ಊಟ ಮಾಡಿ ಅಂದ್ರೆ ಆಯ್ತು ಬಿಡ್ರಿಪ್ಪ ಅಂತೇಳಿ ತೊಗೊಂಡಿರಿ ಈಗ ಮೀನದ್ದೆಲ್ಲ ತೊಳೆದಿಟ್ಟು ಬಂದಿರಮ್ಮ ಬಂದ್ರೆ ಊಟ ಕೊಟ್ಲು ಅರಿಶಿ ಚಪಾತಿ ಹತ್ತೈತೆ ಮತ್ತು ಭಾಳ ಯಾಕೆ ಹೊಸ ಹೇಳ್ರಿ ಒಂದು ಚಪಾತಿ ಸ್ವೀಟ್ ಯಾಕೆ ಬರೈತ್ರಿ ಖುಷಿಲಿಂತ ಮಾಡ್ಯಾಡ್ರಿ ಅಮ್ಮನ ದರ ನೋಡ್ಕೋ ಅಂತ ಉಣ್ಣಾಕತ್ರಿ ಇವು ದರ ಇರಬೇಕ್ರಿ ನಮ್ಮ ಮನೆಯವ್ರು ಏನು ಬೇರೆ ಅಂದ್ರೆ ಸಿಟ್ಟು ಮಾಡಕತ್ ಬರ್ತಾರಮ್ಮ ಹಚ್ಚೋದನ್ನ ಅಂತೇಳಿ ಫ್ರೆಂಡ್ಸ ಇವತ್ತಿನ ನೋಡಿ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ರೀ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ಒಂದು ಲೈಕ್ ಕೊಡೋದು ಮರ್ಯಾಕೆ ಹೋಗ್ಬೇಡ್ರಿ ಮತ್ತು ಯಾರು ಹೊಸ್ತಾ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಗೆ ಸಪೋರ್ಟ್ ಮಾಡಿರಿ ಮತ್ತು ಸಿಗೋಣ್ರಿ ನೆಕ್ಸ್ಟ್ ವ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ.